ನಿಮ್ಮ ಮರಿ ಜಲ್ದಿ ತೂಕ ಬರಬೇಕು, ಹಾಗಾದ್ರೆ ಈ ವಿಡಿಯೋ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಇವತ್ತಿನ ವಿಡಿಯೋದೊಳಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡತ್ತೀರಿ ಅಥವಾ ಮಾಡಿರಿ, ಹೊಸದಾಗಿ ಮರಿಗಳನ್ನ ತಂದಾಗ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಶೆಡ್ಡಿಗೆ ಹೊಸದಾಗಿ ಮರಿಗಳನ್ನ ತಂದಾಗ ಬರೀ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತಾ. ಮರಿಗಳು ಎಷ್ಟೇ ನಾವು ಯಾವುದೇ ರೀತಿಯ ಆಹಾರ ಕೊಟ್ಟರು ಮರಿಗಳು ಚೆನ್ನಾಗಿ ವೇಟ್ ಗೇನ್ ಆಗ್ತಿಲ್ಲ ಅಂತ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರ, ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಕುರಿ ಸಾಕಾಣಿಕೆ ಒಳಗ ಅರ್ಧ ಜನಕ್ಕ ಬೇಜಾರ್ ಅನ್ಸ್ಬಿಟ್ಟೈತಿ, ಕುರಿ ಸಾಕಾಣಿಕೆ ಸಾಕಂಗಾಗೈತಿ. ಯಾಕಂದ್ರ ಮೊದಲನೇ ಮತ್ತು ಮರಿಗಳ ಅನಾರೋಗ್ಯ ಸಮಸ್ಯೆ ಭಾಳ ಆಗುತ್ತೆ, ಬಹಳಷ್ಟು ಅನಾರೋಗ್ಯ ಸಮಸ್ಯೆಗಳು ಬರ್ತಾವು. ಎರಡನೇದಾಗಿ ಮರಿಗಳು ಚೆನ್ನಾಗಿ ತೂಕ ಬರಲ್ಲ. ತೂಕ ಬಂದ್ರೆ ಏನಾಗುತ್ತಾ, ಮಾರಾಟದೊಳಗ ನಾವ್ ಅನ್ಕೊಂಡಿರೋ ರೇಟಿಗೆ ಸೇಲ್ ಆಗಲ್ಲ. ಸೊ ಹಿಂಗಾಗಿ ಅರ್ಧಕ್ಕರ್ಧ ಜನ ಕುರಿ ಸಾಕಾಣಿಕೆ ನಿಲ್ಸಾತಾರ. ಸೊ ನಿಮ್ಗೂ ಏನಾದ್ರೂ ಈ ಪ್ರಾಬ್ಲಮ್ ಆಗತ್ತಿದ್ರ ನಾನು ಈ ವಿಡಿಯೋದೊಳಗ ಹೊಸದಾಗಿ ಮರಿಗಳನ್ನ ತಂದಾಗ ಏನ್ ಮಾಡ್ಬೇಕು, ಆಮೇಲೆ ಕಂಟಿನ್ಯೂ 3 ತಿಂಗಳು ಫ್ಯಾಟಿಂಗ್ ಮಾಡಾತೀರಿ ನೀವಂದ್ರ ಆ ಫ್ಯಾಟಿಂಗ್ ಒಳಗ ಯಾವೆಲ್ಲ ಕ್ರಮಗಳನ್ನ ಮುಂಜಾಗ್ರತೆಗಳನ್ನ ವಹಿಸ್ಕೋಬೇಕು, ಫುಡ್ ಇನ್ ಪ್ರೊಸೀಜರ್ ಹೆಂಗಿರ್ಬೇಕಂತ ಹೇಳ್ತೀನಿ ಅಂತ. ಸೊ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡ್ರಿ. ಈಗ ಹೊಸದಾಗಿ ನಾವು ಕುರಿಗಳನ್ನ ತಂದೀವಿ ನಮ್ಮ ಶೆಡ್ಡಿಗೆ ಅಂದ್ರೆ 7 ರಿಂದ 10 ದಿನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಈ 7 ರಿಂದ 10 ದಿನ ನಾವು ಮರಿಗಳನ್ನ ನಮ್ಮ ಕ್ಲೈಮೇಟಿಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋತೀವಿ, ಯಾವ ರೀತಿ ಫುಡ್ಡಿಗೆ ಅಡ್ಜಸ್ಟ್ ಮಾಡ್ತೀವಿ, ಯಾವ ರೀತಿ ನಮ್ಮ ವಾತಾವರಣಕ್ಕೆ ಸೆಟ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಇಡೀ ಒಂದು 3 ತಿಂಗಳದ ಫ್ಯಾಟ್ನಿಂಗ್ ಬಿಸ್ನೆಸ್ ಡಿಸೈಡ್ ಆಗಿರುತ್ತೆ. ಸೊ ಹೆಂಗಪ್ಪ ಅಂದ್ರೆ ಈಗ ಅದು ಮರಿ ಬಂದಿರೋದೇ ಬೇರೆ ಪ್ರದೇಶದಿಂದ ಬೇರೆ ಭಾಗದಿಂದ ಬಂದಿರುತ್ತೆ. ಸೊ ಅದರದ್ದು ರೀತಿ ಹೆಂಗಿರುತ್ತೋ, ಅಲ್ಲಿ ಕ್ಲೈಮೇಟ್ ಹೆಂಗಿರುತ್ತೋ, ನಾವು ತಂದಾಗ ಇಲ್ಲಿ ಕ್ಲೈಮೇಟ್ ಹೆಂಗಿರುತ್ತೋ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕಂತ. ಈಗ ಹೇಳ್ಬೇಕಂದ್ರೆ ನಾವೇ ನಮ್ಮ ಊರಿಂದ ಬಿಟ್ಟು ಬೇರೆ ಊರಿಗೆ ಹೋದಾಗ ನೆಗಡಿ ಕೆಮ್ಮು ಸಾಮಾನ್ಯವಾಗಿ ಬರ್ತಾವೆ. ಸೊ ಹಂಗ ಮರಿಗಳೊಳಗ 8 ಮರಿ ಸ್ಟ್ರಾಂಗ್ ಆಗಿದ್ರು 2 ಮರಿಗೆ ಏನಾದ್ರು ಅನಾರೋಗ್ಯದ ಸಮಸ್ಯೆ ಬಂತಂದ್ರೆ ನೀವು ತಂದಂತ ಎಲ್ಲಾ ಬ್ಯಾಚಿಗೂ ಹರಡುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಮರಿಗಳನ್ನ ತಂದಾಗ ಫಸ್ಟ್ 7 ರಿಂದ 10 ದಿನ ಬಹಳ ಜಾಗ್ರತೆಯಾಗಿ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಮ್ಗ ಗೊತ್ತಿರಲ್ಲ ಅವರು ಮೊದಲು ಯಾವ ರೀತಿಯಿಂದ ಫುಡ್ ಹಾಕಿರ್ತಾರಂತ. ಆಗಷ್ಟು ಒಂದಿಷ್ಟು ಮರಿಗಳು ತಾಯಿ ಹಾಲು ಬಿಟ್ಟು ಡೈರೆಕ್ಟ್ ಆಗಿ ನಮ್ ಶೆಡ್ಡಿಗೆ ಬಂದಿರ್ತಾವ. ಸೊ ಅವಾಗ ಏನಾಗ್ಬಿಡುತ್ತಾ, ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ಫುಡ್ಡು, ವನ ಮೇವು, ಹಸಿ ಮೇವು, ಕಾನ್ಸಂಟ್ರೇಟ್ ಫೀಡು ಏನಾದ್ರೂ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಕೊಟ್ವಿ ಅಂದ್ರ ಮರಿಗಳಿಗೆ ಡೈಜೆಷನ್ ಪವರ್ ಆಗೋದಿಲ್ಲ. ಆಮೇಲೆ ಒಂದಿಷ್ಟು ಸಣ್ಣ ಮರಿಗಳು ಇರ್ತಾವ, ಅದಕ್ಕೆ ಡೈಜೆಷನ್ ಪವರ್ ಇರೋದಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ದೊಡ್ಡ ಮರಿಗಳಿಗೆ ಅಲ್ಲಿ ಯಾವ ರೀತಿ ಫುಡ್ ತಿಂದಿರ್ತೋ ಗೊತ್ತಿಲ್ಲ, ಇಲ್ಲಿ ಅಚಾನಕ್ ಆಗಿ ಏಕಾಏಕಿ ನಾವು ಕೊಟ್ಟಿರುವಂತ ಫೀಡ್ ಫುಡ್ ತಿಂದು ಆ ಮರಿಗಳು ಅನಾರೋಗ್ಯಕ್ಕೆ ಬೀಳುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಈಗ ಮರಿಗಳನ್ನ ಹೊಸದಾಗಿ ಶೆಡ್ಡಿಗೆ ತಂದಾಗ ಯಾವ ರೀತಿ ನೋಡ್ಕೋಬೇಕಂದ್ರ ನೀವು ಮರಿಗಳನ್ನ ತಂದಾಗ 1 ದಿನ ಮರಿಗಳಿಗೆ ಏನೂ ಆಹಾರ ಕೊಡ್ಲಾರೆ ಬರೀ ನೀರಿನ ಮೇಲೆ, ಸ್ವಚ್ಛವಾಗಿರುವಂತ ನೀರಿನ ಮೇಲೆ ಆ ಮರಿಗಳನ್ನ ಮೇಂಟೈನ್ ಮಾಡ್ರಿ. 1 ದಿನ ಉಪವಾಸ ಬರೀ ನೀರಿನ ಮೇಲೆ ಇರಬೇಕು. ನೀರನ್ನು ಅತಿಯಾಗಿ ಕೊಡೋದ್ರು, ನೀರು ಕುಡಿಲಿಲ್ಲ ಅಂತಂದ್ರೆ ಆ ಟೈಮಿಗೆ ಎನರ್ಜಿ ವೀಕ್ ಆಗಿರುತ್ತೈತಿ, ಮರಿಗಳಿಗೆ ಎನರ್ಜಿ ಇರಲ್ಲ ಅನ್ಸಿದ್ರೆ ನಿಮ್ಗ 1 ಮರಿಗೆ 10 ರಿಂದ 15 ಗ್ರಾಮ್ ಅನ್ನೋ ಅಷ್ಟು ನೀರಿಗೆ ಬೆಲ್ಲನ ಆಡ್ ಮಾಡಿ ಮರಿಗಳಿಗೆ ನೀರು ಕುಡಿಯೋದ್ರಿಂದ ಮರಿಗಳಿಗೆ ಒಂದು ಸ್ವಲ್ಪ ಎನರ್ಜಿ ಇರುತ್ತೆ. ಸೊ ಈ ರೀತಿ ನೀವು ಮೊದಲನೇ 1 ದಿನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ 1 ದಿನದ ಪ್ರೊಸೀಜರ್ ತಿಳ್ಕೊಂಡ್ರಿ. ಇನ್ನ 2ನೇ ದಿನದಿಂದ ಯಾವ ರೀತಿ ಮಾಡ್ಬೇಕು ಮೇಂಟೈನ್ ಅಂತಂದ್ರೆ, ಸೊ 2ನೇ ದಿನದಿಂದ ನೀವು ಹಸಿ ಮೇವು ಯಾವಾಗ್ಲೂ ಮರಿಗಳಿಗೆ ಡೈರೆಕ್ಟ್ ಆಗಿ ಹಸಿ ಮೇವು ಕೊಡಕ್ ಹೋಗ್ಬೇಡಿ. ಮರಿಗಳು ಏನಾದ್ರೂ ಉಪವಾಸ ಆದವಂದ್ರ ಡೈರೆಕ್ಟ್ ಆಗಿ ಹಸಿ ಮೇವು ಕೊಡಬಾರ್ದು. ನೀವೇನಾದ್ರೂ ಹಸಿ ಮೇವು ಕೊಡೋದೇ ಇತ್ತಂದ್ರ ಮೊದಲು ಒಂದಿಷ್ಟು ಒಣ ಹೊಟ್ಟು ಕೊಟ್ಟು ಆಮೇಲೆ ಹಸಿ ಮೇವು ಕೊಡ್ರಿ. ಸೊ ನೀವು ಬೆಟರ್ 7 ರಿಂದ 10 ದಿನ ನೀವು ಒಣ ಮೇವು ಕೊಟ್ಟ ಮರಿಗಳನ್ನ ಮೇಂಟೈನ್ ಮಾಡೋದು ಬೆಟರ್ ಅಂತ ನನ್ಗನ್ಸುತ್ತ. ಸೊ ಲೈಟ್ ಆಗಿ ಸ್ವಲ್ಪ ಪ್ರಮಾಣದೊಳಗ ಒಣ ಮೇವನ್ನ ಕೊಟ್ಕೊಂಡು, ಒಣ ಹೊಟ್ಟನ ಕೊಟ್ಕೊಂಡು ಸ್ಟಾರ್ಟ್ ಮಾಡ್ರಿ. ಸೊ 7 ರಿಂದ 10 ದಿನ ಅದನ್ನೇ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗ ಕೊಟ್ಕೊಂಡ್ ಹೋಗ್ರಿ. ಸೊ ಈ ರೀತಿ ಮಾಡ್ಕೊಂಡ್ ಹೋಗಿ ಆಮೇಲೆ 10 ದಿನ 7 ದಿನ ದಾಟಿ 10 ದಿನ ಅನ್ನೋದಕ್ಕಿಂತ 1 ವಾರ ಆದ್ಮೇಲೆ ನೀವು ಅದಕ್ಕೆ ಕಾನ್ಸಂಟ್ರೇಟ್ ಫೀಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಸೊ 1 ಹೊತ್ತು ಕೊಡೋದಾದ್ರೆ ಕಾನ್ಸಂಟ್ರೇಟ್ ಫೀಡ್ 1 ಹೊತ್ತು ಕೊಡ್ರಿ, 2 ಹೊತ್ತು ಕೊಡೋದಾದ್ರೆ ಕಾನ್ಸಂಟ್ರೇಟ್ ಫೀಡ್ 2 ಹೊತ್ತು ಕೊಡ್ರಿ. ಆದ್ರೆ ನೀವ್ ಎಷ್ಟು ಹೊತ್ತು ಕೊಟ್ರು 1 ಮರಿಗೆ ಇಷ್ಟೇ ಪ್ರಮಾಣದೊಳಗ ಇಷ್ಟ ಗ್ರಾಮ್ ಒಳಗ ಕಾನ್ಸಂಟ್ರೇಟ್ ಫೀಡ್ ಕೊಡೋದಂತ ಇರುತ್ತ. ಸೊ ಅಷ್ಟೇ ಕೊಡ್ಬೇಕಾಗುತ್ತಾ. ಹೆಚ್ಚಿಗೆ ಆದ್ರೆ ಮರಿಗಳ ಹೊಟ್ಟೆ ಪ್ರಾಬ್ಲಮ್ ಆಗುತ್ತಾ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತಾ, ಬ್ಲೋಟಿಂಗ್ ಆಗುತ್ತಾ, ಹೊಟ್ಟೆ ಉಬ್ಬರ ಆಗುತ್ತಾ. ಸೊ ಬಹಳಷ್ಟು ಅನಾರೋಗ್ಯದ ಸಮಸ್ಯೆ ಆಗ್ತಾವು. ಇನ್ನು ಕಡಿಮೆ ಏನಾದ್ರೂ ಕಾನ್ಸಂಟ್ರೇಟ್ ಫೀಡ್ ಅಂದ್ರೆ ಕೈ ತಿಂಡಿ ಕಡಿಮೆ ಕೊಟ್ರೆ ಏನಾಗುತ್ತೆ, ಮರಿಗಳು ವೇಟ್ ಗೇನ್ ಆಗೋದಿಲ್ಲ. ಮರಿಗಳು ನಾವ್ ಅನ್ಕೊಂಡಂಗ ವೇಟ್ ಗೇನ್ ಆಗ್ಲಿಲ್ಲ ಅಂದ್ರೆ ನಾವ್ ಅನ್ಕೊಂಡಿದ್ ರೇಟಿಗೆ ಸೇಲ್ ಆಗಲ್ಲ.
ಸೊ ಇದು ಕಾನ್ಸಂಟ್ರೇಟ್ ಫೀಡ್ ಯಾವ ರೀತಿ ಮಾಡ್ಕೋಬೇಕು, ಎಷ್ಟು ತಿಂಗಳು ಮರಿಗಳಿಗೆ ಎಷ್ಟು ಪ್ರಮಾಣ ತೊಳ್ಕೊಡ್ಬೇಕಂತ ಮುಂದೆ ಹೇಳ್ತೀನಿ. ಸೊ ಹಂಗಾಗಿ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿಬಿಡ್ರಿ. ಹೊಸದಾಗಿ ಮರಿ ತಂದಾಗ ಫುಡ್ ಹೆಂಗಾಗ್ಬೇಕು ಅನ್ನೋದು ತಿಳ್ಕೊಂಡ್ವಿ 10 ದಿನದವರೆಗೂ. ಸೊ 10 ದಿನ ಆದಮೇಲೆ, ಸೊ ಇದು 10 ದಿನದ ಒಳಗೆ ಮರಿಗಳನ್ನ ತಂದು 1 ದಿನ ನಾವು ಉಪವಾಸ ಇಟ್ಟು ಫುಡ್ ಹಾಕಿದ ಮೇಲೆ 2ನೇ ದಿನದಿಂದ ಒಣ ಮೇವು ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ 2 ರಿಂದ 3 ದಿನದೊಳಗೆ ಮರಿಗಳಿಗೆ ಡಿವಾರ್ಮಿಂಗ್ ಮಾಡೋದು ಅತಿ ಅವಶ್ಯಕತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ 3 ತಿಂಗಳು ಆದ್ಮೇಲೆ ಡಿವಾರ್ಮಿಂಗ್ ಮಾಡಬೇಕು ಫಸ್ಟ್ನೇ ಡೋಸು. ನಾವು ಮರಿಗಳನ್ನ ತಂದಿರೋವಂಥದ್ದು 3 ತಿಂಗಳು ಒಳಗೆ ಮರಿಗಳು ತಾಯಿ ಹಾಲು ಕುಡಿತಿರ್ತಾವೆ. ಸೊ ಅವುಗಳಿಗೆ ಅಷ್ಟು ಅನಾರೋಗ್ಯದ ಸಮಸ್ಯೆ ಬರಲ್ಲ. ಸೊ 3 ತಿಂಗಳು ಮೇಲ್ಪಟ್ಟ ಮರಿಗಳಿಗೆ ಜಂತು ಹುಳದ ಸಮಸ್ಯೆ ಅತಿಯಾಗಿ ಕಾಡುತ್ತಾ. ಸೊ ಆ ಟೈಮ್ ಒಳಗೆ ನಾವು 3 ತಿಂಗಳ ಒಳಗೆ 3 ತಿಂಗಳು ದಾಟಿದ ಮೇಲೆ ಮರಿಗಳಿಗೆ ಡಿವಾರ್ಮಿಂಗ್ ಮಾಡೋದ್ರಿಂದ ಜಂತು ಹುಳನ ನಿವಾರಣೆ ಮಾಡಬಹುದು. ಸೊ ಹಿಂಗಾಗಿ ಮರಿಗಳನ್ನ ತಂದು 2 ರಿಂದ 3 ದಿನದೊಳಗೆ ಡಿವಾರ್ಮಿಂಗ್ ಮಾಡ್ಕೋರಿ. ಡಿವಾರ್ಮಿಂಗ್ ಮಾಡ್ಬೇಕಂದ್ರೆ ನೀವು ಒಂದು ಮುಂಜಾಗ್ರತೆ ಏನಂದ್ರೆ ಮರಿ ಹೆಲ್ದಿ ಆಗೈತೆ ಇಲ್ಲ ಮರಿ ಆರೋಗ್ಯ ಹೆಂಗೈತೆ ಅಂತ ಚೆಕ್ ಮಾಡಬೇಕು. ಅಂದ್ರೆ ಅದು ಮೂಗು, ಕಿವಿ, ಬಾಯಿಯಿಂದ ಎಲ್ಲಿ ನೀರು ಸೋರಬಾರ್ದು. ಆಮೇಲೆ ಕಿವಿ ಅಂದೆ, ಮೂಗು, ಕಣ್ಣಿನಿಂದ ನೀರು ಸೋರಬಾರ್ದು. ಅದಾದ್ಮೇಲೆ ಮರಿಗಳಿಗೆ ಜ್ವರ ಐತೇನೋ ಅಂತ ಅಬ್ಸರ್ವ್ ಮಾಡಬೇಕು. ಮರಿ ಆಕ್ಟಿವ್ ಐತಿಲ್ಲ ಅಂತ ನೋಡ್ಕೋಬೇಕು. ಹೆಂಗಪ್ಪ ಅಂದ್ರೆ ನಾವೇನಾದ್ರೂ ಸ್ವಲ್ಪ ಮುಂದೆ ಹೋಗಿ ನಿಂತ್ರ ಮರಿ ಓಡ್ ಹೋಗ್ತಿರ್ತಾವ, ಸೊ ಹೆದರ್ಕೋತಿರ್ತಾವ. ಈ ತರ ಇತ್ತಂದ್ರೆ ಮರಿ ಆಕ್ಟಿವ್ ಐತಿ, ಆ ಮರಿಗೆ ನಾವು ಡಿವಾರ್ಮಿಂಗ್ ಕೊಡಬಹುದು. ಇದನ್ನೆಲ್ಲ ತಲೆಯಾಗಿ ಇಟ್ಕೊಂಡು 2 ರಿಂದ 3 ದಿನದೊಳಗ ಡಿವಾರ್ಮಿಂಗ್ ಕೊಡ್ರಿ. ಡಿವಾರ್ಮಿಂಗ್ ಆದ್ಮೇಲೆ ವ್ಯಾಕ್ಸಿನೇಷನ್ ಬರ್ತಾವ, ET ಮತ್ತು PPR ವ್ಯಾಕ್ಸಿನ್. ನೀವು ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ ಮಾಡತ್ತೀರ ಅಂದ್ರೆ ET ಮತ್ತು PPR ಅಷ್ಟೇ ಸಾಕಾಗ್ಬಿಡ್ತಾವ. ಲಾಂಗ್ ಟರ್ಮ್ ಫ್ಯಾಟ್ನಿಂಗ್ ಮಾಡತ್ತೀರಿ ಅಂದ್ರೆ ನಿಮ್ಗೆ ET, PPR, HS, FMD ಎಲ್ಲ ವ್ಯಾಕ್ಸಿನೇಷನ್ ಕೊಡ್ಬೇಕಾಗುತ್ತೆ. ಸೊ ನಿಮ್ಮ ಮರಿಗಳು ಹೆಲ್ದಿ ಆಗಿರ್ಬೇಕು ಅನ್ನೋದಾದ್ರೆ ಸೊ ಈ ರೀತಿ ನೀವು ವ್ಯಾಕ್ಸಿನೇಷನ್ ಮತ್ತೆ ಡಿವಾರ್ಮಿಂಗ್ ಮೊದಲು ಮರಿಗಳನ್ನ ತಂದಾಗ ಕೊಡೋದ್ರಿಂದ ನಿಮ್ಮರಿಗೆ ಬರುವಂತ ಅನಾರೋಗ್ಯದ ಸಮಸ್ಯೆನ 80% ತಡೆಗಟ್ಟಬಹುದು. ಒಂದ್ಸರಿ ಮರಿಗಳಿಗೆ ಏನಾದ್ರೂ ಡಿಸೀಸ್ಗಳು ಬಂತಂದ್ರೆ ನೀವು ಎಷ್ಟೇ ಮೆಡಿಸಿನ್ ಕೊಟ್ಟರು ಕ್ಯೂರ್ ಆಗಲ್ಲ. ಸೊ ಅದ್ರ ಬದಲು ನೀವು ಮೊದಲೇ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಮರಿಗಳು ಅನಾರೋಗ್ಯ ಬರೋದನ್ನ ತಪ್ಪಿಸ್ಬೋದು. ಫುಡ್ ಮತ್ತೆ ಡಿವಾರ್ಮಿಂಗ್ ವ್ಯಾಕ್ಸಿನೇಷನ್ ಹೆಂಗ್ ಕೊಡ್ಬೇಕಂತ ತಿಳ್ಕೊಂಡ್ವಿ ಮರಿಗಳನ್ನ ತಂದಾಗ. ಈಗ ನೆಕ್ಸ್ಟ್ ಬರೋದ ಲಿವರ್ ಟಾನಿಕ್. ಏನಾಗುತ್ತೆ ಅಂದ್ರೆ ಡಿವಾರ್ಮಿಂಗ್ ಮಾಡಿಂದ ಮರಿಗಳ ಲಿವರ್ ಮೇಲೆ ಸ್ವಲ್ಪ ಪ್ರೆಷರ್ ಬಿಡುತ್ತೆ, ಮರಿಗಳ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾವು ಮರಿಗಳ ಲಿವರ್ ಕಾಪಾಡ್ಕೋಬೇಕಂದ್ರೆ ಡಿವಾರ್ಮಿಂಗ್ ಆಗಿ 2 ರಿಂದ 3 ದಿನ ಆದ್ಮೇಲೆ ನಾವು ಲಿವರ್ ಟಾನಿಕ್ ಕೊಡ್ಬೇಕಾಗುತ್ತೆ. ಸೊ ಲಿವರ್ ಟಾನಿಕ್ ನಾವ್ ಹೆಂಗ್ ಕೊಡ್ತಿದ್ವಿ ಅಂದ್ರೆ 1 ದಿನ ಲಿವರ್ ಟಾನಿಕ್, 1 ದಿನ ಕ್ಯಾಲ್ಸಿಯಂ ಅನ್ನೋಂಗ 10 ದಿನದ ಒಂದು ಪ್ರೊಸೀಜರ್ ಇಟ್ಕೊಂಡ್ವಿ. ಆ 10 ದಿನ 5 ದಿನ ಲಿವರ್ ಟಾನಿಕ್, 5 ದಿನ ಕ್ಯಾಲ್ಸಿಯಂ ಸಿರಪ್ ಹಾಕೊಂಡು 10 ದಿನದ ಪ್ರೊಸೀಜರ್ ಮಾಡ್ತಿದ್ವಿ. ಆ 10 ದಿನ ಹಂಗ ಕೊಟ್ವಿ ಅಂದ್ರೆ ನಾವು ಅಲ್ಲಿಂದ ಒಂದು 20 ದಿನ ಗ್ಯಾಪ್ ಮಾಡೋದು. ಆ 20 ದಿನ ಆದ್ಮೇಲೆ ಮತ್ತೆ ಅವಶ್ಯಕತೆ ಐತಿ ನಮ್ಗೆ ಮರಿಗಳ ಒಳಗ ವೀಕ್ನೆಸ್ ಕಾಣತೈತಿ ಅಂದ್ರೆ ಲಿವರ್ ಟಾನಿಕ್ ಕೊಡ್ಬೇಕಾದ್. ಲಿವರ್ ಟಾನಿಕ್ ಕೊಡೋದ್ರಿಂದ ಮರಿಗಳು ಚೆನ್ನಾಗೇ ಇರ್ತಾವು, ಹೆಲ್ತಿ ಆಗಿರ್ತಾವು, ವೆಯ್ಟ್ ಗೇನ್ ಕೂಡ ಆಗ್ತಾವು. ನಿಮ್ಗೆ ಮರಿಗಳು ವೀಕ್ ಅನ್ಸಾತಾವ ಅಂದ್ರೆ ಮತ್ತೆ ಲಿವರ್ ಟಾನಿಕ್ ಹಾಕ್ರಿ. ಸೊ ನೀವು ಕಂಟಿನ್ಯೂ ದಿನಾಲೂ ಲಿವರ್ ಟಾನಿಕ್ ಒಬ್ಬೊಬ್ರು ಕೊಡ್ತಿರ್ತಾರ. ಸೊ ಆ ರೀತಿ ಕೊಡಕ್ ಹೋಗ್ಬಿಟ್ರಿ. ಅತಿಯಾಗಿ ಲಿವರ್ ಟಾನಿಕ್ ಕೊಡೋದ್ರಿಂದ ಮರಿಗಳ ನ್ಯಾಚುರಲ್ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ, ಮರಿಗಳ ಲಿವರ್ ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾವುದೇ ಆದ್ರೂ ಅತಿ ಆದ್ರೂ ಅಮೃತನ ವಿಷನೇ ಅನ್ನೋ ರೀತಿ ಆಗುತ್ತೆ. ಸೊ ನೀವು ಕೊಡೋದಿತ್ತಂದ್ರೆ 5 ದಿನದ ಒಂದು ಪ್ರೊಸೀಜರ್ ಮಾಡ್ಕೋರಿ. 5 ದಿನ ಕಂಟಿನ್ಯೂ ಲಿವರ್ ಟಾನಿಕ್ ಕೊಟ್ರೆ ನೀವು 15 ದಿನ ಗ್ಯಾಪ್ ಕೊಟ್ರಿ. ಆ 15 ದಿನ ಆದ್ಮೇಲೆ ಮತ್ತೆ ಒಂದು 5 ದಿನ ಕಂಟಿನ್ಯೂ ಲಿವರ್ ಟಾನಿಕ್ ಕೊಟ್ರಿ. ಅದಾದ್ಮೇಲೆ ಮತ್ತೆ ಒಂದು 15 ದಿನ ಗ್ಯಾಪ್ ಕೊಟ್ರಿ. ಸೊ ಈ ರೀತಿ ಲಿವರ್ ಟಾನಿಕ್ ಕೊಡೋದ್ರಿಂದ ಮರಿಗಳ ಲಿವರ್ ಕೂಡ ಚೆನ್ನಾಗಿರುತ್ತೆ, ಮರಿಗಳ ವೇಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದು ಫುಡ್ಡು, ಡಿವಾರ್ಮಿಂಗು, ವ್ಯಾಕ್ಸಿನೇಷನ್ ಆಗಿಂದ ಲಿವರ್ ಟಾನಿಕ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಲಿವರ್ ಟಾನಿಕ್ ಹೆಂಗೆ ಕೊಡ್ಬೇಕಂತ ಇದು ಕೂಡ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಇನ್ನು ಮರಿಗಳು ಎಷ್ಟೇ ಫುಡ್ ಕೊಟ್ಟರು ವೇಟ್ ಗೇನ್ ಆಗಲ್ಲ ಅನ್ನೋದು ಬಹಳಷ್ಟು ಜನರ ಸಮಸ್ಯೆ. ಸೊ ಇಲ್ಲಿ ಏನಾಗ್ಬಿಡುತ್ತಂದ್ರೆ ನೀವು ಯಾವ ರೀತಿ ಫುಡ್ ಹಾಕತ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ರದೇಶದೊಳಗೆ, ನಿಮ್ಮ ಗ್ರಾಮೀಣ ಭಾಗದೊಳಗೆ ನಿಮ್ಗೆ ಒಣ ಮೇವು ಅತಿಯಾಗಿ ಸಿಗುತ್ತಾ ಅಂದ್ರೆ ನೀವು ಹಸಿ ಮೇವು ಸ್ಟಾಪ್ ಮಾಡಿ ಒಣ ಮೇವು ಅಷ್ಟೇ ಹಾಕ್ರಿ 2 ಟೈಮ್. 1 ಟೈಮ್ ಕಾಳನ್ನ ಹಾಕ್ರಿ. ಇಲ್ಲ ಅಂದ್ರೆ 2 ಟೈಮ್ ಕಾಳನ್ನ ಹಾಕ್ರಿ. ಯಾವ ರೀತಿ ಅನ್ನೋದು ಹೇಳ್ತೀನಿ ಅಂತ. ಸೊ ಇಲ್ಲ ಅಂದ್ರೆ ಹಸಿ ಮೇವು ಹಾಕ್ತಿರಿ, ನಿಮ್ಗೆ ಒಣ ಮೇವು ಕಡಿಮೆ ಸಿಗುತ್ತೆ ಅಂದ್ರೆ ಹಸಿ ಮೇವು 1 ಟೈಮ್ ಹಸಿ ಮೇವು, 1 ಟೈಮ್ ಒಣ ಮೇವು ಹಾಕೊಂಡು ರಾತ್ರಿ ಸಾಯಂಕಾಲ 1 ಟೈಮ್ ಕಾನ್ಸಂಟ್ರೇಟ್ ಫೀಡ್ ಹಾಕೋರಿ. ಸೊ ಟೈಮಿಂಗ್ ಏನು ಫುಡ್ ಹಾಕೋದು ಅಂತ ಅನ್ಕೊಳ್ಳೋದೇ ಆದ್ರೆ ಟೈಮಿಂಗ್ ನಾವು ಬೆಳಗ್ಗೆ 6 ರಿಂದ 7 ಗಂಟೆ ಒಳಗೆ ಒಣ ಮೇವು ಹಾಕೋತಿದ್ವಿ. ಮಧ್ಯಾಹ್ನ 1 ರಿಂದ 2 ಗಂಟೆ ಒಳಗೆ ಹಾಕೋತಿದ್ವಿ, ಒಣ ಮೇವೆ ಹಾಕ್ತಿದ್ವಿ. ಸಾಯಂಕಾಲ ಏನೈತಲ್ಲ 6 ರಿಂದ 7:30 ಒಳಗೆ ಕಾನ್ಸಂಟ್ರೇಟ್ ಫೀಡ್ ಕೈ ತಿಂಡಿನ ಹಾಕೋತಿದ್ವಿ.
ಈಗ ಕೆಲವೊಬ್ರು ಏನ್ ಮಾಡ್ತಾರ 2 ಟೈಮ್ ಕಾನ್ಸಂಟ್ರೇಟ್ ಫೀಡ್ ಕೊಡ್ತೀವಿ ಅಂತ ಕಮೆಂಟ್ ಒಳಗೆ ತಿಳಿಸ್ತಾರ. 2 ಟೈಮ್ ಕಾನ್ಸಂಟ್ರೇಟ್ ಫೀಡ್ ಕೊಡೋದ್ರಿಂದ ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತಾವ ಅಂತಾರ. ಸೊ ಹೌದು, 2 ಟೈಮ್ ಕೂಡ ಕಾನ್ಸಂಟ್ರೇಟ್ ಫೀಡ್ ಕೊಡಬಹುದು. ಆದ್ರೆ ಒಂದು ದಿನಕ್ಕೆ ಇಷ್ಟೇ ಪ್ರಮಾಣದೊಳಗೆ ಇಷ್ಟೇ ಗ್ರಾಮ್ ಮರಿಗಳಿಗೆ ಕಾನ್ಸಂಟ್ರೇಟ್ ಫೀಡ್ ಅಂದ್ರೆ ಕೈ ತಿಂಡಿ ಕೊಡ್ಬೇಕು ಅನ್ನೋದಿರುತ್ತೆ. ಸೊ ಅಷ್ಟೇ ಕೊಡ್ಬೇಕಾಗುತ್ತೆ. 2 ಟೈಮ್ ಕೊಡ್ತೀವಿ ಅಂತ ಹೆಚ್ಚಿಗೆ ಕೊಡೋದು ಕಡಿಮೆ ಕೊಡೋದು ಆ ರೀತಿ ಇರಲ್ಲ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದ್ ದಿನಕ್ಕೆ ಒಂದು ಮರಿಗೆ 300 ಗ್ರಾಮ್ ಅಷ್ಟು ನೀವು ಕೈ ತಿಂಡಿನ ಕೊಡ್ತೀರಿ ಅಂದ್ರೆ ಬೆಳಗ್ಗೆ 150 ಗ್ರಾಮ್, ಸಾಯಂಕಾಲ 150 ಗ್ರಾಮ್ ಅನ್ನೋಂಗ ಒಂದೇ ಮರಿಗೆ ಡಿವೈಡ್ ಮಾಡ್ಕೊಂಡು ಕೊಡ್ಬೇಕಾಗುತ್ತೆ. 2 ಹೊತ್ತು ಕೊಡಾತೀವಿ ಅಂದ್ರೆ ಬೆಳಗ್ಗೆ 300 ಗ್ರಾಮ್, ಸಾಯಂಕಾಲ 300 ಗ್ರಾಮ್ ಹಾಕಿದ್ರ ಮರಿಗಳಿಗೆ ಪ್ಯಾಟ್ನಿಂಗ್ ಒಳಗ ಕೈ ತಿಂಡಿ ಅನ್ನೋದು ಎಷ್ಟು ಮರಿಗಳ ವೇಟ್ ಗೇನ್ ಆಗುತ್ತಲ್ಲ, ಹೆಚ್ಚಿಗೆ ಆದ್ರೆ ಅಷ್ಟೇ ಕೂಡ ಮರಿಗಳು ಲಾಸ್ ಆಗ್ತಾವ. ಸೊ ಇದನ್ನ ನೀವು ಮೊದಲು ತಲೆಯಾಗಿ ಇಟ್ಕೋಬೇಕು. ಒಂದು ಮರಿಗೆ ಇಷ್ಟೇ ಪ್ರಮಾಣದೊಳಗ ಹಾಕ್ಬೇಕು ಅನ್ನೋದಿರುತ್ತೆ. ಸೊ ಆ ರೀತಿ ನೀವು 2 ಟೈಮ್ ಹಾಕ್ತೀನಿ ಅಂದ್ರೆ ಹಾಕ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಹಾಕೋದು ಬೆಟರ್, ಡಿವೈಡ್ ಮಾಡ್ಕೊಂಡು. 2 ಟೈಮ್ ಹಾಕೋದ್ಕಿಂತ ನೀವು ರಾತ್ರಿನೇ ಒಂದು ಟೈಮ್ ಅಂದ್ರೆ 7:30 ಒಳಗ ಒಂದು ಟೈಮ್ ಹಾಕೋದ್ರಿಂದ ಏನಾಗುತ್ತಂದ್ರೆ ರಾತ್ರಿ ಇಡೀ ಮರಿಗಳು ಮೆಲುಕು ಹಾಕೊಂಡಿರ್ತಾವ. ಆಮೇಲೆ ರಾತ್ರಿ ಇಡೀ ಮರಿಗಳು ನೀರು ಕುಡಿಯೋದಿಲ್ಲ. ಅದರಿಂದ ಏನಾಗುತ್ತಂದ್ರೆ ಮರಿಗಳು ಕೈ ತಿಂಡಿ ತಿಂದಾಗ ಜಾಸ್ತಿ ಡೈಜೆಷನ್ ಆಗುತ್ತೆ. ಚೆನ್ನಾಗಿ ಡೈಜೆಷನ್ ಆಯ್ತಂದ್ರೆ ಮರಿಗಳ ವೇಟ್ ಗೇನ್ ಚೆನ್ನಾಗಿ ಬರ್ತಾವ. ಈಗ ಡೇ ಟೈಮ್ ಬೆಳಗ್ಗೆ ಟೈಮ್ ಹಾಕಿದ್ರೆ ಏನಾಗುತ್ತಂದ್ರೆ ಮರಿ ಒಂದಿಷ್ಟು ಹಗಲೆ ಮುಗಲೆ ನೀರು ಕುಡಿತಿರ್ತಾವ. ಸೊ ಆ ನೀರು ಕುಡಿಯೋ ಮುಂದೆ ಕಾಳು ಏನಾದ್ರೂ ಹೊಟ್ಟೆಯೊಳಗೆ ಉಳಿದಿತ್ತಂದ್ರ ಅದು ಹೊಟ್ಟೆ ಉಬ್ಬರ ಬ್ಲೋಟಿಂಗ್ಗೆ ಕಾರಣ ಆಗುತ್ತೆ. ಸೊ ಬೆಟರ್ ನೀವು 2 ಟೈಮ್ ಕೊಡೋದಕ್ಕಿಂತ ರಾತ್ರಿ ಒಂದೇ ಟೈಮು ಎಷ್ಟು ಮರಿಗಳಿಗೆ ಫೀಡ್ ಕೊಡಬೇಕೋ ಅಷ್ಟು ಕೊಟ್ಟು ಮುಗಿಸಿದ್ರೆ ಮರಿಗಳು ಚೆನ್ನಾಗಿರ್ತಾವೆ, ಹೆಲ್ದಿ ಆಗಿರ್ತಾವೆ, ವೇಟ್ ಗೇನ್ ಕೂಡ ಚೆನ್ನಾಗಾಗ್ತಾವೆ. ಇನ್ನು 3 ತಿಂಗಳು ಫ್ಯಾಟ್ನಿಂಗ್ ಒಳಗ ಮರಿಗಳು ಜಲ್ದಿನ ವೇಟ್ ಗೇನ್ ಆಗ್ಬೇಕು 3 ತಿಂಗಳೊಳಗ ಅನ್ನೋದೇನಾದ್ರು ಬೇಕಂದ್ರೆ ಈ ತರ ಕಾನ್ಸಂಟ್ರೇಟ್ ಫೀಡ್ ಮಾಡ್ಕೊಳ್ಳೋದ್ರಿಂದ ಮರಿಗಳು 3 ತಿಂಗಳೊಳಗ ಚೆನ್ನಾಗಿ ವೇಟ್ ಗೇನ್ ಬರ್ತಾವೆ. ಯಾವ ರೀತಿ ಅನ್ನೋದಾದ್ರೆ ಮೊದಲು 2 ತಿಂಗಳು 3 ತಿಂಗಳೊಳಗ ಮೊದಲು 2 ತಿಂಗಳು ನೀವು 40% ಮೆಕ್ಕೆಜೋಳ, 37% ಗೋಧಿ ಅಥವಾ ಅಕ್ಕಿ ತೌಡು, 20% ನಿಮ್ಮ ಕಡೆ ಯಾವ ಶೇಂಗಾ ಹಿಂಡಿ ಅವೈಲೇಬಲ್ ಇರುತ್ತೆ ಅದು, ಅಂದ್ರೆ ಶೇಂಗಾ ಹಿಂಡಿ, ಕುಸ್ಬಿ ಹಿಂಡಿ, ಎಳ್ಳಿನ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಯಾವ ರೀತಿ ನಿಮ್ಮ ಕಡೆ ಯಾವುದು ಕಡಿಮೆ ಬಂಡವಾಳಕ್ಕೆ ಕಡಿಮೆ ಬಜೆಟ್ ಒಳಗೆ ಸಿಗುತ್ತೆ ಆ ಹಿಂಡಿನ 20% ಆ್ಯಡ್ ಮಾಡ್ಕೊರಿ. 2% ಮಿನರಲ್ ಮಿಕ್ಸರ್, 1% ಉಪ್ಪು ಬೆರೆಸಿ ಡೈಲಿ ಪ್ರೊಸೀಜರ್ ಒಳಗೆ ಕೊಡೋದ್ರಿಂದ ಮರಿಗಳ ವೇಟ್ ಚೆನ್ನಾಗಿ ಬರ್ತಾವೆ. 2 ತಿಂಗಳು ಈ ತರ ಕೊಟ್ರಿ. ಲಾಸ್ಟ್ 1 ಮಂತ್ ನೀವು ಸೇಲ್ ಮಾಡ್ತೀರಿ ಅಂದ್ರೆ 37% ಅಕ್ಕಿ ಅಥವಾ ಗೋಧಿ ತೌಡು ಹೇಳಿದ್ದೆ. ಸೊ ಅದನ್ನ ಕ್ಯಾನ್ಸಲ್ ಮಾಡಿ ಆ ಜಾಗಕ್ಕೆ ನೀವು ಕೋಳಿ ಫೀಡ್ನ ಆ್ಯಡ್ ಮಾಡ್ಕೋರಿ 1 ತಿಂಗಳು. ಸೊ ಕೋಳಿ ಫೀಡ್ ಕೊಡೋದ್ರಿಂದ 1 ತಿಂಗಳು ನೀವು ಕೋಳಿ ಫೀಡ್ ಕೊಡೋದ್ರಿಂದ ವೇಟ್ ಗೇನ್ ತುಂಬಾ ಚೆನ್ನಾಗಿ ಬರ್ತಾವೆ, ಜಲ್ದಿನ ವೇಟ್ ಗೇನ್ ಆಗ್ತಾವೆ. ನೀವು ಅನ್ಕೊಂಡ ಪ್ರೈಸಿಗೆ ಹೋಗುವಂತ ಚಾನ್ಸಸ್ ಕೂಡ ಇರ್ತಾವೆ. ಸೊ ಇಷ್ಟಿತ್ತು ಇವತ್ತಿನ ಮಾಹಿತಿ. ಹೊಸದಾಗಿ ಯಾರಾದ್ರೂ ಕುರಿ ಸಾಕಾಣಿಕೆ ಮಾಡಾತೀರಿ, ನಮ್ಗೆ ಮರಿಗಳು ಚೆನ್ನಾಗಿ ವೇಟ್ ಗೇನ್ ಆಗ್ತಿಲ್ಲ, ಫುಡ್ ಪ್ರೊಸೀಜರ್ ಹೆಂಗೆ ಅನ್ನೋದು ಗೊತ್ತಿಲ್ಲ, ಯಾವ ರೀತಿ ಕೈ ತಿಂಡಿ ಕೊಟ್ರೆ ನಮ್ಮ ಮರಿಗಳು ಚೆನ್ನಾಗಿ ವೇಟ್ ಗೇನ್ ಆಗ್ತಾವ ಅನ್ನೋದು ಕೇಳೋದಾದ್ರೆ ಈ ಎಲ್ಲಾ ಕ್ವೆಶನ್ಗಳಿಗೂ ಆನ್ಸರ್ ಕೊಟ್ಟಿನಿ ಅಂತ ಅನ್ಕೊಂದಿನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡ್ರಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋ ಸಂಬಂಧ ನನ್ನ ಪೇಜ್ನ ಈಗ ಫಾಲೋ ಮಾಡ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.